ಅವ್ರ ಮನೆಯವ್ರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಪ್ರಶ್ನೆ ಅದು ಯಾರೇ ಇರಲಿ, ಕೋರ್ಟ್ ನಲ್ಲಿದೆ, ಇಟ್ ಈಸ್ ಇನ್ ಕೋರ್ಟ್, ವಿ ಕ್ಯಾನ್ ಟೇಕ್ ಎ ಜಡ್ಜ್, ಬಟ್ ವಿ ವಾಂಟ್ ಆನ್ಸರ್ಸ್ ಫಾರ್ ದಟ್. ಇದರ ಕ್ಲಾರಿಟಿ ಇದು ಈ ಕ್ಲಾರಿಟಿ ಇರಬೇಕಾದ್ರೆ ಆ ಕ್ಲಾರಿಟಿ ತೆಗಿಸ್ತಿರೋ ಆ ಮಾಧ್ಯಮದವರೆಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಬೇಡಿ ನಾನು ಹೇಳ್ತಿರೋದು ನೋವು. ಆ ಮಾಧ್ಯಮದವ್ರಿಗೆ ಜನರಿಗೆ ಯಾಕೆ ತಪ್ಪದಾರಿಗೆ ಹೇಳ್ಕೊಂಡು ಹೋಗ್ತಿದ್ದೀನಿ. ನಾನು ಧರ್ಮಸ್ಥಳ ಬಿದ್ದು ನಾನು ಯಾಕಿರ್ಲಿ ಅಲ್ಲಿ ಹೋಗೇ ಇಲ್ಲ. ನಾನು ಒಂದೇ ಒಂದ್ಸಲ ವೀರೇಂದ್ರ ಹೆಗ್ಗಡೆ ನಾನು ಭೇಟಿ ಮಾಡಿದ ಅದ್ಭುತವಾದ ಮನುಷ್ಯ. ನಾನು ಕರ್ಕೊಂಡು ಹೋಗಿದ್ದೆ ಮಂಗಳೂರಿನಲ್ಲಿ. ಅವ್ರು ತುಂಬಾ ಬ್ಯೂಟಿಫುಲ್ ಆಗಿ ಮಾತಾಡಿ ಫಲಹಾರ ತಿಂದು, ನಿಮ್ಮ ನಟನೆ ಚೆನ್ನಾಗಿದೆ, ಒಳ್ಳೆ ಹೆಸರಿದೆ ನಿಮ್ಗೆ ಅಂತ ಹೇಳ್ಬೋದು. ನಮಗೆ ಯಾಕೆ, ನಾವು ಬೇರೆ ಕೆಲಸ ಇಲ್ವಾ? ಬಟ್ ಇವ್ರು ನೋಡಿ ಏನ್ ಅನ್ಕೊಂಡಿದ್ದಾರೆ, ಅವ್ರು ಇದನ್ನ ಹೆಂಗೆ ತಿರುಚಿ, ಅವ್ರಿಗೆ ಧರ್ಮಸ್ಥಳದ ಮೇಲೆ ಪ್ರೀತಿ ಇಲ್ಲ, ಧರ್ಮದ ಮೇಲೆ ಪ್ರೀತಿ ಇಲ್ಲ, ಇವನನ್ನ ಹಿಂಗ್ ಸಿಗಿಸಿ ಕೆಟ್ಟಿಸ್ತಾರೆ. ಅದು ಯಾರಿಗೋಸ್ಕರ ಮಾಡ್ತಿದ್ದಾರೆ ಅವರು? ಅವ್ರಿಗೂ ಉತ್ತರ ಕೊಡಬೇಕು. ನಿಮಗೆ ನೇರವಾದ ಉತ್ತರವನ್ನ, ಹೌದು ಅವನು ಫೋನ್ ಮಾಡಿದ ತಕ್ಷಣ ನಾನು ಮೊಹಂತಿ ಅವರಿಗೆ ಕೊಟ್ಟೆ, ಮೊಹಂತಿ ಅವ್ರು ಹೇಳಿದ್ರು, ಮೊಹಂತಿ ಅವ್ರನ್ನ ಕೇಳ್ಬೋದು. SIT ಚೀಫ್ ಇದ್ದಾರೆ, ಅವರು ವೆರಿ ಗುಡ್, ತುಂಬಾ ಒಳ್ಳೆ, ಅವ್ರು ಕರೆಕ್ಟ್ ಆಗಿ ಮಾಡಿರ್ತಾರೆ ಏನ್ ಮಾಡಿದ್ರು, ಅವ್ರ ಮೇಲೆ ನಂಬಿಕೆ ಇದೆ. ಸೊ ಲೆಟ್ ಅಸ್ ಗಿವನ್ ರಿಪೋರ್ಟ್, ನಾವು ಅಲ್ಲಿ ಕಾಯ್ತಾ ಇದ್ದೀವಿ. ಇದನ್ನ ನೇರವಾಗಿ ಕೇಳಿದ ಮಾಧ್ಯಮಕ್ಕೆ ಈ ಉತ್ತರ, ಮತ್ತು ತಿರುಚಿ ಬೇರೆ ಉದ್ದೇಶಕ್ಕೆ, ಅವರಿಗೆ ಧರ್ಮ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ, ಧರ್ಮಸ್ಥಳ ಬೇಕಾಗಿಲ್ಲ, ಅಲ್ಲಿಗೆ ಬೇಕಾಗಿರೋ ಅನ್ಯಾಯ ಆಗಿರೋದಕ್ಕೆ ನ್ಯಾಯ ಬೇಕಾಗಿಲ್ಲ, ಅವ್ರು